ಅಲ್ಲಿ ಕೂಡ ಬಂದಿಲ್ವಾ? ಇಲ್ಲ ಮೇಡಮ್. ಸರಿ, ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ನಂಗೆ ಹೇಳಿ ಪ್ಲೀಸ್. ಥ್ಯಾಂಕ್ ಯು. ಹಲೋ, ಮೇಡಮ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಮ್ ಬ್ರಾಂಚ್ಗೂ ಬಂದಿಲ್ಲ ಮೇಡಮ್. ಸರಿ, ಥ್ಯಾಂಕ್ ಯು. ಯಾರನ್ ಕೇಳಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಮೇಡಮ್ ಎಲ್ಲಿಗೆ ಹೋಗಿರ್ಬೋದು? ನನ್ ಮೇಲ್ ಕೋಪನಾ ಇಲ್ಲ ಬೇರೆ ಏನಾದ್ರೂ ಕಾರಣನಾ? ಏನೇ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಿನ್ ಪ್ಲಾನ್ ಯಾರಿಗೂ ಗೊತ್ತಿಲ್ಲ ಅಂತನಾ? ಗೊತ್ತಾದ್ರೂ ಏನು ಮಾಡಲ್ಲ ಅಂತನಾ? ಏನ್ ಪ್ಲಾನು? ಪ್ಲಾನ್ ಅಲ್ದೆ ಇನ್ನೇನು ಮತ್ತೆ? ಒಂದಿನ ಆಂಟಿ ಮನೇಲಿಲ್ಲ ಅಂದ್ರೆ ನಿನ್ಗ್ಯಾರು ಅಡ್ಡಿ ಬರಲ್ಲ, ನಿಂದೆ ಆಟ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಅಲ್ವಾ ಆಂಟಿನ ಕಿಡ್ನಾಪ್ ಮಾಡ್ಸಿರೋದು? ಬಾಯ್ ಮುಚ್ಚು. ಇನ್ನೊಂದ್ ಮಾತ್ ಜಾಸ್ತಿ ಆಡಿದ್ರು ನಿನ್ನನ್ನ ಸಾಯಿಸ್ಬಿಡ್ತೀನಿ. ಸ್ವಾರ್ಥಕ್ಕೋಸ್ಕರ ಪಿತೂರಿಗಳನ್ನ ಮಾಡೋದು, ಸಂಬಂಧಗಳನ್ನ ದೂರ ಮಾಡೋದು ನೀನು. ನಮ್ಮವರು ತಮ್ಮವರು ಅಂತ ವ್ಯತ್ಯಾಸ ಗೊತ್ತಿಲ್ಲದೆ ತಪ್ಪು ಮಾಡೋದು ನೀನು. ಅದೇ ಅಭ್ಯಾಸದಿಂದ ನನ್ ಮೇಲೆ ಆರೋಪ ಮಾಡ್ತೀಯಾ? ನಿನ್ ಜೀವನ ಪೂರ್ತಿ ಬರೀ ನಾಟಕನೇ. ನಿನ್ ಮೇಲೆ ಆರೋಪ ಹೊರಿಸೋ ಕರ್ಮ ನನಗೇನೆ. ನಾನ್ ನಾಟಕ ಆಡಿದ್ದು ಸ್ವಾರ್ಥದಿಂದ ಅಲ್ಲ. ಈ ಮನೆಗೆ ಸೊಸೆಯಾಗಿರೋದಕ್ಕೆ ಒಂದು ಸಲ, ನನ್ನನ್ನು ನಾನು ನಿರೂಪಿಸ್ಕೊಳ್ಳೋದಕ್ಕೆ ಇನ್ನೊಂದ್ಸಲ, ಅಮ್ಮವ್ರನ್ನ ಕಾಪಾಡ್ಕೊಳ್ಳೋದಕ್ಕೆ ಈಗ ಹೆಸರು ಬದಲಾಯಿಸ್ಕೊಂಡಿದ್ದೀನಿ. ಅಷ್ಟೇ ಬಿಟ್ರೆ ನಿನ್ ಹಾಗೆ ನಿಜ ಸ್ವರೂಪನ ಸುಳ್ಳಿಂದ ಬಚ್ಚಿಟ್ಕೊಂಡಿಲ್ಲ. ನಾನ್ ಏನೆಲ್ಲ ಮಾಡಿದ್ರು ಈ ಮನೆ ಸೊಸೆ ಆಗೋದಕ್ಕೆ, ಆಂಟಿ ಜೊತೆಗೆ ಅಧಿಕಾರನ ಚಲಾಯಿಸೋದಕ್ಕೆ. ನಾನ್ ಆಲ್ರೆಡಿ ಈ ಮನೆ ಸೊಸೆ. ನಿನಗ ಅಧಿಕಾರ ಸಿಗೋ ಚಾನ್ಸೇ ಇಲ್ಲ. ಇದೆ ಈ ಬುದ್ಧಿ, ಈ ಪೊಗರೆ ನಿನ್ ಮೇಲೆ ಡೌಟ್ ಬರೋ ಹಾಗೆ ಮಾಡಿದ್ದು. ಮರ್ಯಾದೆಯಿಂದ ಹೇಳು, ಆಂಟಿ ಎಲ್ಲಿದ್ದಾರೆ? ಏಯ್, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ? ನಾನ್ ಕೇಳೋದಲ್ಲ, ಮನೆಯವ್ರಿಗೆಲ್ರಿಗೂ ಹೇಳಿ ಅವರೇ ಕೇಳೋ ಹಾಗೆ ಮಾಡ್ತೀನಿ. ಮತ್ತೆ ತಡ? ಹೋಗು. ನೀನ್ ಹೇಳೋದನ್ನೆಲ್ಲ ನಾನೇನೋ ಕೈ ಕಟ್ಕೊಂಡ್ ಕೇಳಿಸ್ಕೊಂಡೆ, ಆದ್ರೆ ಅವ್ರ ಮಾತ್ರ ಸುಮ್ನಿರಲ್ಲ, ನಿನ್ನ ನಂಬಲ್ಲ. ದಿನ ಎಲ್ಲ ಒಂದೇ ತರ ಇರಲ್ಲ ಸರ್ಸು. ನಂಬಿಕೆ ಮೋಸ ಆಗೋದಕ್ಕೆ ಒಂದು ಕ್ಷಣ ಸಾಕು. ಅಂಥ ಕ್ಷಣ ಬಂದ್ರೆ ನಿಜ ಮಾತ್ರ ಹೊರಗಡೆ ಬರಲ್ಲ. ನೀನು ಕೂಡ ಹೊರಗಡೆ ಹೋಗ್ತೀಯ. ನಾನ್ ಹೊರಗಡೆ ಹೋದ್ರೆ ಅಮೆರಿಕಾಗ್ ಹೋಗ್ತೀನಿ. ಆದ್ರೆ ತಾವೆಲ್ಲಿಗೆ ಹೋಗ್ತೀರಾ? ನಾಟಕ ಕಂಟಿನ್ಯೂ ಮಾಡೋ ಮನೆಗ, ಇಲ್ಲ ನಿಮ್ಮ ಅಪ್ಪನ ಹಾಗೆ ಬೀದಿ ಬೀದಿ ತಿರುಗಾಡ್ತೀಯಾ? ನನಗೆ ಹೊಡಿತೀಯೇನೆ ನಿನ್ನ? ಕೈ ಮುರ್ದ್ ಹಾಕ್ಬಿಡ್ತೀನಿ. ನಮ್ಮಪ್ಪನ ಬಗ್ಗೆ ಮಾತಾಡೋದಕ್ಕೆ ನಿನ್ಗೆ ಅರ್ಹತೆ ಇಲ್ಲ. ನಿನ್ ಕೋಪ ನನ್ ಮೇಲ್ ತಾನೆ. ನನ್ನನ್ ಏನ್ ಬೇಕಾದ್ರೂ ಅನ್ನೋ ಸುಮ್ನಿರ್ತೀನಿ. ನಮ್ಮಪ್ಪನ್ ತಂಟೆಗ್ ಬಂದ್ರೆ ಕತ್ತರ್ಸ್ ಹಾಕ್ಬಿಡ್ತೀನಿ. ಹುಷಾರು. ನನಗ್ ವಾರ್ನಿಂಗ್ ಕೊಡೋದಲ್ವೇ? 24 ಗಂಟೆಲಿ ನಿನ್ ಹಣೆ ಬರಹ ಆಂಟಿ ಮಾಯ ಆಗೋದ್ರಿಂದ ನಿನ್ ಕೈವಾಡ ಎಲ್ಲ ಹೊರಗ್ ಬರೋ ಹಾಗೆ ಮಾಡ್ತೀನಿ. ಯಾರ್ ಸಪೋರ್ಟಿಂದ ಎಗರಾಡ್ತಿದ್ಯೋ ಅವ್ರ ಮುಂದೆನೆ ನಿನಗ್ ಬುದ್ಧಿ ಹೇಳ್ತೀನಿ. ಯಾರು ಕಾಪಾಡ್ತಿರೋ ಅಷ್ಟು ಕಷ್ಟ ನಾ ಕ್ರಿಯೇಟ್ ಮಾಡ್ತೀನಿ. ಗೆಟ್ ರೆಡಿ. ಸಾಕ್ ಸುಮ್ನೆ ಹೋಗೆ. ನಿನ್ ಕಥೆ ಕೇಳಿ ನಂಗ್ ನಗು ಬರ್ತಿದೆ. ಹೋಗು. ಮೇಡಮ್, ಗೀತಾ, ನಿಂಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಮೇಡಮ್ ಅಪಾಯಿಂಟ್ಮೆಂಟ್ ತಗೊಂಡಿರೋ ಜಾಗದ ಅಡ್ರೆಸ್ ಗೊತ್ತಾ? ಅವ್ರಿಗೆ ಆಲ್ರೆಡಿ ಕಾಲ್ ಮಾಡಿದೆ ಮೇಡಮ್, ಬಂದಿಲ್ಲ ಅಂತಿದ್ದಾರೆ. ಮಿನಿಸ್ಟರ್ PA ಹತ್ರ ಕೂಡ ಮಾತಾಡಿದೆ, ಅವರು ಕೂಡ ಗೊತ್ತಿಲ್ಲ ಅಂದ್ರು. ಮೇಡಮ್ಗೆ ಪ್ರೊಫೆಷನಲ್ ಆಗಿ ಯಾರಾದ್ರೂ ಶತ್ರುಗಳಿದಾರಾ? ಅಂದ್ರೆ ಹೊಸದಾಗಿ ಯಾರ ಹತ್ರ ಆದ್ರೂ ಇಶ್ಯೂ ಆಗಿದ್ಯಾ? ಇಶ್ಯೂ ಅಂದ್ರೆ ಕೆಲವು ದಿನಗಳ ಹಿಂದೆ ಬಿಗ್ಗೆಸ್ಟ್ ಪ್ರಾಜೆಕ್ಟ್ಗೋಸ್ಕರ ಬಿಡ್ಡಿಂಗ್ ನಡೀತಿದೆ ಮೇಡಮ್. ಆ ಟೆಂಡರ್ನ
ವಾಗ್ದೇವಿ ಮೇಡಮ್ಮೇ ಓನಾಗಿ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿದ್ರು. ಮೇಡಮ್ ಬಿಡ್ಡಿಂಗಲ್ಲಿದ್ದಾರೆ ಅಂತ ಗೊತ್ತಾಗಿ ತುಂಬ ಜನ ಬರಲೇ ಇಲ್ಲ ಮೇಡಮ್. ನಮಗೆ ಸ್ಪರ್ಧೆ ಮಾಡಬೇಕು ಅನ್ಕೊಳ್ಳೋರಾಗ್ಲಿ, ನಮ್ಮ ಕೈ ತಪ್ಪಿಸ್ಬೇಕು ಅನ್ಕೊಳ್ಳೋರಾಗ್ಲಿ, ಯಾರಾದರೂ ಮೇಡಮ್ನ ಟಾರ್ಗೆಟ್ ಮಾಡ್ತಿದ್ದಾರೇನೋ ಅಂತ ಡೌಟ್ ಬರ್ತಿದೆ ಮೇಡಮ್. ಯಾವ ಚಿಕ್ಕ ಡೌಟ್ನು ಈಸಿಯಾಗಿ ತಗೋಬಾರ್ದು. ಈ ಬಿಡ್ಡಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ಎಲ್ಲರೂ ಡೀಟೇಲ್ಸ್ ನಂಗೆ ಬೇಕು. ಬಂದಿಲ್ಲ ಅಂದೆ ಅಲ್ವಾ, ಅವರದ್ದು ಕೂಡ. ಸರಿ ಮೇಡಮ್, ನಾನು ಈಗಲೇ ತಿಳ್ಕೊತೀನಿ. ಓಕೆ. ಮಧ್ಯಾಹ್ನ ಮಿನಿಸ್ಟರ್ ಆಫೀಸಲ್ಲಿ ಈಗ ಬಿಡ್ಡಿಂಗ್ ವ್ಯವಹಾರದಲ್ಲಿ ಹೀಗೆ ವ್ಯಾಪಾರನೇ ಗುರಿ ಮಾಡ್ತಿದ್ದಾರೆ ಅಂತಂದ್ರೆ ಆ ಶತ್ರುಗಳು ಯಾರೋ ನಂಗೆ ಗೊತ್ತಿರೋರೇ ಆಗಿರ್ತಾರೆ ಅನ್ಸುತ್ತೆ. ಏನಾಯ್ತು? ಏನಾದರೂ ಗೊತ್ತಾಯ್ತಾ? ಇಲ್ಲ ಡ್ಯಾಡ್, ಯಾರಿಗೆ ಫೋನ್ ಮಾಡಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಸರ್ಸುಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳಿದ್ರ? ಯಾಕಂದ್ರೆ ಮೇಡಮ್ ಇಲ್ಲ ಅಂತ ಫಸ್ಟ್ ಹೇಳಿದ ಅವಳೇ ಅಲ್ವಾ? ನೋಡಿದ ಮಾತ್ರಕ್ಕೆ ಬೆಳಿಗ್ಗೆಯಿಂದ ಅವಳು ಕೂಡ ಮನೇಲಿ ಇಲ್ವಲ್ಲಮ್ಮ. ಡ್ಯಾಡ್, ಇಂಥ ಸಿಚುವೇಶನ್ ಅಲ್ಲಿ ಕೂಡ ವನಜ ಮಾತು ಯಾಕೆ ಕೇಳ್ತಿದ್ದೀರಾ ನೀವು? ಯಾರು ಏನು ವಿಚಾರಿಸಿಲ್ಲ ಅಂದ್ರೆ ಆಂಟಿ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಮೇಡಮ್ ನಂಬರ್ ಇಂದ ಮೆಸೇಜ್ ಬಂದಿದೆ ಡ್ಯಾಡ್. ಅದೇನಂತ ನೋಡಮ್ಮ. ಹಾಯ್ ನವ್ಯ, ನನ್ಗೆ ಅರ್ಜೆಂಟ್ ಮೀಟಿಂಗ್ ಬಂದಿದೆ. ಇಟ್ ವಿಲ್ ಟೇಕ್ ಟೈಮ್. ಫೋನಲ್ಲಿ ಚಾರ್ಜ್ ಕಡಿಮೆ ಇದೆ. ಮೀಟಿಂಗ್ ಫಿನಿಶ್ ಆದ್ಮೇಲೆ ವಿಲ್ ಕಾಲ್ ಯು. ಹೇಳ್ದೇನೆ ಬಂದಿದ್ದಕ್ಕೆ ಯಾರಿಗೂ ಟೆನ್ಷನ್ ಆಗ್ಬೇಡ ಅಂತ ಹೇಳು. ಬಾಯ್, ಟೇಕ್ ಕೇರ್. ಮೀಟಿಂಗ್ ಹೋಗಿದ್ದಾರಾ? ಥ್ಯಾಂಕ್ ಗಾಡ್, ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಯ್ತು. ಇಷ್ಟೊತ್ತು ನೆನಪಿರ್ಲಿಲ್ವ ನಿಮ್ಮ ಮೇಡಮ್ಗೆ? ಇವಾಗ ಮೆಸೇಜ್ ಮಾಡ್ತಿದ್ದಾಳೆ. ಹೋಗ್ಲಿ ಬಿಡಿ ಡ್ಯಾಡ್, ಇವಾಗ್ಲಾದ್ರೂ ಮೆಸೇಜ್ ಮಾಡಿದ್ರಲ್ಲ, ನೀವು ಕೋಪ ಮಾಡ್ಕೋಬೇಡಿ. ನವ್ಯ, ಅದು ಕೋಪ ಅಲ್ಲ, ಲವ್. ಡ್ಯಾಡ್ ಅಷ್ಟೇ ಅಲ್ವಾ? ನಮ್ಗೆ ಗೊತ್ತಿಲ್ಲದೆ ಅಷ್ಟು ಅರ್ಜೆಂಟ್ ಮೀಟಿಂಗ್ ಏನಿರುತ್ತೆ? ಯಾವಾಗ್ಲೂ ಕಾಲ್ ಮಾಡಿ ಹೇಳೋ ಆಂಟಿ ಹೀಗ್ ಮೆಸೇಜ್ ಮಾಡೋದು ಅಂದ್ರೇನು? ಇಷ್ಟೊತ್ತವರೆಗೆ ಗೋಲ್ಡ್ ಕಾಣಿಸ್ಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡ್ವಿ. ಇವಾಗ ವಿವರಗಳು ಗೊತ್ತಾದ್ಮೇಲೂ ಅನುಮಾನ ಯಾಕೆ? ಪ್ರೀತಿಗೆ ಆಂಟಿ ಮೇಲ್ ಪ್ರೀತಿ ಜಾಸ್ತಿಯಾಗಿ ಅನುಮಾನ ಆಗಿ ಬದಲಾಗಿದೆ ಮಾವ. ಪಾಪ ಏನೇನೋ ಅನ್ಕೋತಿದ್ದಾಳೆ, ಆದ್ರೆ ಅದಾಗದೆ ಇದ್ದಿದ್ದಕ್ಕೆ ಈಗ ಇನ್ನೊಂದ್ ಥರ ಮಾತಾಡ್ತಿದ್ದಾಳೆ. ಎನಿವೆ, ನಾವು ರಾಹುಲ್ಗೆ ವಿಷಯನ ಹೇಳ್ದಿದ್ದೆ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಅವನು ಕೂಡ ತುಂಬಾ ಟೆನ್ಷನ್ ಮಾಡ್ಕೋತಾ ಇದ್ದ. ನಿಜನ ತೇಜ, ತಡ ಆದ್ರೂ ಇವಾಗ ಬರ್ತೀನಿ ಅಂತ ಹೇಳಿದ್ದಕ್ಕೆ ಈಗ ಹೇಳಿದ್ರು ಸಮಸ್ಯೆ ಇಲ್ಲ. ರಾಹುಲ್ ಅವ್ರು ಯಾವಾಗ ಬರ್ತಾರೋ ಫೋನ್ ಏನಾದ್ರೂ ಮಾಡಿದ್ರಾ? ಫೋನ್ ಯಾಕೆ? ನೋಡಿ, ಅಣ್ಣನೇ ಬರ್ತಿದ್ದಾನೆ. ರಾಹುಲ್, ಬಾಮ. ಬಾಣ್ಣ, ಏನೆಲ್ರೂ ಇಷ್ಟೊಂದು ಹ್ಯಾಪಿ ಆಗಿದ್ದೀರಾ? ಓ, ನನ್ನ ಹೆಂಡತಿ ಅಭಿನಂದನೆ ಸಭೆನಾ? ಹೌದು ಕಣೋ, ನನ್ನ ಸೊಸೆ ಸಾಧಿಸಿದ ವಿಜಯಕ್ಕೆ ಅಭಿನಂದನಾ ಸಭೆ ಅಲ್ಲ, ಅದನ್ನು ಮೀರಿ ಏನ್ ಮಾಡಿದ್ರು ಕಡಿಮೆನೆ.
ಮತ್ತೆ ನಿಮ್ ಸಂಭ್ರಮನ ನೋಡುವಂತಹ ಮೈನ್ ಪರ್ಸನ್ ಮೇಡಮ್ ಎಲ್ಲಿ? ಮೇಡಮ್ ರೂಮಿಂದ ಇನ್ನೂ ಹೊರಗಡೆನೆ ಬಂದಿಲ್ವಾ? ಇಲ್ಲ ಇನ್ನು ಕೋಪದಿಂದಾನೇ ಹೊರಗಡೆ ಬಂದಿಲ್ವಾ? ಎರಡೂ ಅಲ್ಲ ರಾಹುಲ್. ಏನೋ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ, ಬರೋದಕ್ಕೆ ಲೇಟ್ ಆಗತ್ತೆ ಅಂತ ಈಗಷ್ಟೇ ಮೆಸೇಜ್ ಮಾಡಿದ್ರು. ಹಾಗಾದ್ರೆ ಓಕೆ. ಬೇಕು ಅಂತಾನೆ ಮೇಡಮ್ ಏನಾದ್ರೂ ದೂರ ಇದ್ದಾರೇನೋ ಅಂತ ಅನ್ಕೊಂಡೆ. ನಿಮ್ಮಮ್ಮ ದೂರ ಇದ್ರೆ ಏನಾಯ್ತು, ಹತ್ರ ಮಾಡೋದಕ್ಕೋಸ್ಕರ ನಾವೆಲ್ಲ ಇದೀವಲ್ಲ. ಯಾ ಡ್ಯಾಡ್, ನಿಜಾನೇ. ಆದ್ರೆ ನೀವೆಲ್ರೂ ಇವತ್ತು ಸಂತೋಷ ಪಟ್ಟು ನಿಜವಾದ ವಿಷಯನೇ ಮರ್ತು ಹೋಗಿದ್ದೀರಾ ಅನ್ಸುತ್ತೆ. ವಿಷಯ ಏನ್ ಹೇಳೋ? ವಾಟ್ ಇಸ್ ದಿಸ್ ಡ್ಯಾಡ್? ನೀವು ಮರ್ತು ಹೋಗ್ತೀರಾ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಏನಣ್ಣ ಅಷ್ಟೊಂದು ಸ್ಪೆಷಲ್ಲು? ನಾಳೆ ಸರಸು ಹುಟ್ಟಿದ್ದಿನ. ಏನ್ ಭಾಷಣಿ, ನಿನಗೆ ಈಗಷ್ಟೇ ನೆನಪಾದ ಹಾಗೆ ನೋಡ್ತಾ ಇದೀಯಾ? ಓ, ನಿನಗೆ ಗೊತ್ತಾ? ಅಂದ್ರೆ ಅದು ರಾಹುಲ್ ಅವರೇ ಯಾರೋ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿದ್ದೆ. ನೀನ್ ಕೇಳಿಸ್ಕೊಂಡಿಲ್ಲ. ಯಾರಾದ್ರೂ ಹೇಳಿದ್ದಿದ್ರೆ ಆಗ್ಲೇ ಹೇಳ್ತಿದ್ದೆ ಅಲ್ವಾ? ಓ, ನಿನಗ್ ಗೊತ್ತಿರತ್ತೆ ಅದಕ್ಕೆ ಹೇಳಲಿಲ್ಲ ಅಲ್ವಾ? ನಂಗೆ ಹೇಗೆ ಗೊತ್ತಿರುತ್ತೆ ರಾಹುಲ್ ಅವರೇ? ಗೊತ್ತಿರುತ್ತೆ ಭಾಷಿಣಿ. ಅದು ಗೊತ್ತಿರೋದಕ್ಕೋಸ್ಕರನೇ ನನ್ನ ಸರಸು ಹುಟ್ಟಿದ್ದಿನ ಅಂದ್ರೆ ರಾತ್ರಿ 12 o'clockಗೆ ಕೇಕ್ ಕಟ್ಟಿಂಗ್ ಅಂಡ್ ಸೆಲೆಬ್ರೇಷನ್ಸ್. ಇಲ್ದೇ ಇರೋ ವ್ಯಕ್ತಿಗೋಸ್ಕರ ಸೆಲೆಬ್ರೇಷನ್ಸ್ ಓಕೆ ಆದ್ರೆ ಕೇಕ್ ಕಟ್ಟಿಂಗ್ ಯಾರು ಬಂದ್ ಮಾಡ್ತಾರೆ ರಾಹುಲ್? ಸರಸ್ಸು ಆತ್ಮದ ಹಾಗೆ ಬರ್ತಾಳೇನೋ, ಇಲ್ಲ ಸರಸ್ಸು ಆತ್ಮ ಭಾಷಿಣಿಯಾಗಿ ಬರುತ್ತೇನೋ. ಆತ್ಮವಾಗಿ ಬದಲಾಗೋದಕ್ಕೆ ಅವಳೇನ್ ದೂರ ಆಗಿಲ್ಲ, ಇಲ್ಲೇ ಇದ್ದಾಳೆ. ಅವಳು ನನ್ನ ಜೊತೆಲೇ ಇದ್ದಾಳೆ. ಅಯ್ಯೋ, ಮತ್ತೆ ಸ್ಟಾರ್ಟ್ ಮಾಡ್ದ. ಯಾಕೆ ನೀವು ನನ್ನ ನಂಬೋದಿಲ್ವಾ? ಸರಿ, ನಾನು ಹೇಳೋದು ಅಷ್ಟೇ ಅಲ್ಲ, ಆ ನಿಜಾನ ನನ್ನ ಸರಸುನೆ ಬಂದು ಪ್ರೂವ್ ಮಾಡ್ತಾಳೆ. ಅವಳೇ ಬಂದು ಕೇಕ್ ಕಟ್ ಮಾಡ್ತಾಳೆ. ಏ ರಾಹುಲ್, ಏನಾಯ್ತು ನಿನ್ಗೆ? ಮತ್ತೆ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಸರ್ಸು ಹೇಗೋ ಬರ್ತಾಳೆ ಡ್ಯಾಡ್. ದೂರ ಮನುಷ್ಯರಿಗೆ ಹೊರತು ಮನಸ್ಸಿಗಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಬಂದೇ ಬರ್ತಾಳೆ. ಇಷ್ಟು ದಿನದ ಮೌನಾನ, ಯಾರಿಗೂ ಗೊತ್ತಿಲ್ಲದೆ ಇರೋ ಕಾರಣನ ಎಲ್ರಿಗೂ ಕೇಳೋ ಹಾಗೆ ಗಟ್ಟಿಯಾಗಿ ಕಿರಿಸ್ತಾ ಹೇಳೋದಕ್ಕೆ
ಅದು ಗೊತ್ತಾಗದೇ ಇರೋ ನಿಮ್ಗೆಲ್ರಿಗೂ 12 ನಾನು ಹೇಳ್ತಿರೋದು ನಿಜಾನೇ ಅಲ್ವಾ? ನನ್ನ ಸರಸು ನನಗೋಸ್ಕರ ಬರ್ತಾಳೆ ಅಲ್ವಾ? ಏನ್ ಭಾಷಣಿ ಹಾಗೆ ನೋಡ್ತಾ ಇದ್ಯಾ? ಮಾತಾಡು. ಓ, ನಿನಗೂ ನನ್ನ ಮೇಲೆ ನಂಬಿಕೆ ಇಲ್ವಾ? ಇದೆ ರಾಹುಲ್ ಅವರೇ. ಥ್ಯಾಂಕ್ಸ್ ಭಾಷಣಿ. ನಿನ್ನ ನಂಬಿಕೆನೆ ನನ್ನ ಸತ್ಯಕ್ಕೆ ಬಲ. ನವ್ಯ, ಅಣ್ಣ, ನಾವೆಲ್ಲರೂ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು. ಗೆಸ್ಟ್ ಎಲ್ಲ ಬರಕ್ಕೆ ಹೇಳಬೇಕು. ನನ್ನ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಮತ್ತೆ ಮ್ಯಾಜಿಕಲ್ ಮೂಮೆಂಟ್ ಇದು. ಸಿಂಪಲ್ ಆಗಿರೋಕೆ ಚಾನ್ಸೇ ಇಲ್ಲ. ಓಕೆ ರಾಹುಲ್. ನಿಜಾನ ಹೇಳ್ಬಾರ್ದು ಅಂತ ನೀನ್ ಆಣೆ ಮಾಡಿಸ್ಕೊಂಡ್ರೆ ಎಲ್ಲನೂ ನಿನ್ ಪ್ರೀತಿನೇ ಸರಿ ಮಾಡುತ್ತೆ ಅಂತ ಅನ್ಕೊಂಡೆ. ಆದ್ರೆ ನನ್ ಮಗ ಸರಿ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ನಿಜ ರಿವೀಲ್ ಆದ್ಮೇಲೆ ಏನು ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನಾವು ನೋಡ್ಕೋತೀವಿ ಸರ್ಸು. ಡೋಂಟ್ ವರಿ. ಹಲೋ, ಹಾಯ್ ಪ್ರೀತಿ. ಯಾರು ಮಾತಾಡ್ತಿರೋದು? ನಿನಗ್ ಗೊತ್ತಿರೋಳೆ. ಅಷ್ಟೇ ಅಲ್ಲ, ಸ್ವಲ್ಪ ದಿನ ಅಜ್ಞಾತವಾಸದಲ್ಲಿದ್ದೆ. ಹೊಸವಾಗಿ ಈಗಷ್ಟೇ ಪೇಟನ ಶುರು ಮಾಡಿದ್ದೀನಿ. ಹಸಿವು ಅಜ್ಞಾತನ? ಯಾರೇ ನೀವು? ಸಿಂಕ್ ಇಲ್ದೆ ಮಾತಾಡ್ತಿದ್ದೀರಾ? ನಿಮ್ಮ ಹೆಸರೇನು? ಸುರೇಖಾ. ಸುರೇಖಾನಾ? ಹೌದು ಪ್ರೀತಿ, ಸುರೇಖಾನೇ. ನಿಮ್ಮ ಆಂಟಿಗ್ ಶೂಟ್ ಮಾಡಿದ್ರೆ ಅಡ್ಡ ಬಂದು ನಿನ್ ತಪ್ಪನ್ನ ರಕ್ತದಲ್ಲಿ ಮುಳುಗಿಸಿ ಸೆಂಟಿಮೆಂಟ್ ಇಂದ ಎಲ್ಲಾರನ್ನೂ ನಂಬಿಸಿ ಮತ್ತೆ ಆ ಮನೆಗೆ ಎಂಟರ್ ಆಗಿದ್ಯಲ್ಲ, ಅದೇ ಸುರೇಖಾನೇ. ನೆನ್ಪಾದ್ಲಾ? ನೆನಪಿಲ್ಲ ಅಂದ್ರೆ ಹೇಳು. ನಿನಗೆ ವನಜಾಗಿ ಗೊತ್ತಿರೋ ಗುಟ್ಟನ್ನ ಮಾತ್ರ ಹೇಳಿ ನೆನ್ಪು ಮಾಡು ಅಂತ್ಯಾ? ಇದೆಲ್ಲ ನಿಮಗೆ ಹೇಗೆ ಗೊತ್ತು? ಡೋಂಟ್ ಆಕ್ಟ್ ಲೈಕ್ ಅ ಫೂಲ್ ಪ್ರೀತಿ. ಹೇಗೆ, ಯಾಕೆ, ಏನು ಅನ್ನೋ ಪ್ರಶ್ನೆ ಕೇಳ್ತಾ ಟೈಮ್ ವೇಸ್ಟ್ ಮಾಡ್ಬೇಡ. ನಿನಗುತ್ತರ ಸಿಗಲ್ಲ. ಸರಿ, ಕೇಳಲ್ಲ. ಆದ್ರೆ ನನಗೆ ಯಾಕೆ ಕಾಲ್ ಮಾಡಿದ್ರಿ ಹೇಳಿ? ನಿನ್ನ ಅಗತ್ಯನ ನನ್ನ ಅನುಕೂಲಕ್ಕೆ ಬದಲಾಯಿಸ್ಕೊಳ್ಳಕ್ಕೆ ಕಾಲ್ ಮಾಡ್ದೆ. ನೀನ್ ನನಗೆ ಹೆಲ್ಪ್ ಮಾಡಿದ್ರೆ ವಾಗ್ದೇವಿ ಮನೆಯಲ್ಲಿ ನೀನ್ ನಿನ್ ಗುರಿ ಮುಟ್ಟೋದಕ್ಕೆ ನಾನ್ ಹೆಲ್ಪ್ ಮಾಡ್ತೀನಿ.
ನನಗೆ ಯಾರು ಹೆಲ್ಪ್ ಆಗತ್ತೇನೋ ಇಲ್ಲ. ನಿಮ್ ಜೊತೆ ಜಾಯಿನ್ ಆಗೋದಲ್ಲ, ಮಾತಾಡಿದ್ದು ನಮ್ಮ ಆಂಟಿಗೆ ಗೊತ್ತಾದ್ರೆ ನನ್ ಸಾಯಿಸ್ಬಿಡ್ತಾರೆ. ಹೇಗ್ ಗೊತ್ತಾಗತ್ತೆ ಪ್ರೀತಿ? ನೀನು ಹೇಳಲ್ಲ, ನನಗೆ ಆ ಅವಕಾಶನೂ ಇಲ್ಲ. ಆದ್ರೂ ಈಗ ನಿಮ್ಮ ಆಂಟಿ ಮನೆಯಲ್ಲಿ ಇಲ್ದಿರೋದ್ರಿಂದ ನಿನಗೆ ಭಯನೇ ಇಲ್ಲ ಅಲ್ವಾ? ಇನ್ನೆಷ್ಟು ದಿನ US ಬಿಟ್ಟು ಈ ಮನೆಯಲ್ಲಿ ಗುಲಾಮಳಾಗಿರ್ತೀಯ ಹೇಳು? ನಿನ್ ಕಷ್ಟಗಳಿಗೆ ಫುಲ್ ಸ್ಟಾಪ್ ಇಡೋಣ ಅನ್ಕೊಂಡ್ರೆ ಬೇಡ, ಕೋಮನೇ ಸಾಕು ಅಂತಿದೆಯಲ್ಲ, ಯಾಕೆ ಪ್ರೀತಿ? ಸ್ವಲ್ಪ ಯೋಚನೆ ಮಾಡು. ಸರಿ, ಏನ್ ಮಾಡ್ಬೇಕು? ದಟ್ಸ್ ಗುಡ್. ಆದ್ರೆ ಇವಾಗಲ್ಲ, ಒಂದ್ ಒಳ್ಳೆ ದಿನ ನೋಡ್ಕೊಂಡು ಕಾಲ್ ಮಾಡ್ತೀನಿ. ಮೀಟ್ ಮಾಡಿ ಫ್ಯೂಚರ್ ಪ್ಲಾನ್ ಡಿಸ್ಕಸ್ ಮಾಡೋಣ. ಸರಿ.